ಜಪಾನ್ ಎಂದಾಕ್ಷಣ ನಮ್ಮ ಕಣ್ಗಳ ಮುಂದೆ ಮೂಡುವುದು ಒಂದು ಅದ್ಭುತವಾದ ತಾಂತ್ರಿಕ ಪ್ರಪಂಚ. ಸಮಯ ಪಾಲನೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸುವ ಬುಲೆಟ್ ರೈಲ್ಗಳು, ರಸ್ತೆಗಳ ಮೇಲೆ ಶಿಸ್ತಿನೊಂದಿಗೆ ನಡೆಯುವ ಜನರು, ಅತ್ಯಾಧುನಿಕ ರೋಬೋಟ್ಗಳು ಮತ್ತೆ ಟೊಯೋಟಾ, ಸೋನಿಯಂತಹ ವಿಶ್ವಮಟ್ಟದ ಕಂಪನಿಗಳು. ಆದ್ರೆ ಈ ಅದ್ಭುತವಾದ ಬೆಳಕುಗಳ ಹಿಂದೆ ಒಂದು ನಿಶಬ್ದ ವಿಷಾದ ತಾನಾಗಿಯೇ ಅಡಗಿದೆ. ಅದರಿಂದ ವಿಶ್ವದಲ್ಲೇ ಅತ್ಯಂತ ಅಭಿವೃದ್ಧಿ ಹೊಂದಿದ ಒಂದು ದೇಶ ಈಗ ನಿಧಾನವಾಗಿ ಕಣ್ಮರೆಯಾಗ್ತಿದೆ. ಜಪಾನ್ ಇತಿಹಾಸವನ್ನ ನೋಡಿದ್ರೆ ಎರಡನೇ ವಿಶ್ವ ಯುದ್ಧದ ನಂತರ ಬೂದಿಯಿಂದ ಎದ್ದ ಫಿನಿಕ್ಸ್ ಪಕ್ಷಿಯಂತೆ ಆರ್ಥಿಕವಾಗಿ ವಿಶ್ವವನ್ನ ಆಳಿತು. ಆದ್ರೆ ಇಂದು ಅದೇ ದೇಶ ಯಾವ ಯುದ್ಧವಿಲ್ಲದೆ, ಯಾವ ಮಹಾಮಾರಿಯ ಸಹಾಯವಿಲ್ಲದೆ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುವ ಸ್ಥಿತಿಗೆ ತಲುಪಿದೆ. ಒಂದು ಕಾಲದಲ್ಲಿ ಜನಸಂಖ್ಯೆಯಿಂದ ತುಂಬಿ ತುಳುಕಿದ ಈ ದೇಶದಲ್ಲಿ 2008ರಿಂದ ಕುಸಿತ ಆರಂಭವಾಯಿತು. 2025ಕ್ಕೆ ಜನಸಂಖ್ಯೆ 12 ಕೋಟಿಗೆ ಇಳಿದಿದೆ. ಮುಂಬರೋ 2070ಕ್ಕೆ ಅದು ಇನ್ನೂ 30% ಕಡಿಮೆಯಾಗಿ ಕೇವಲ 9 ಕೋಟಿಗಿಂತ ಕಡಿಮೆಯಾಗುತ್ತೆ ಎಂದು ಅಂದಾಜು. ಕೇಳಲು ಇದು ಕೇವಲ ಅಂಕಿಗಳಂತೆ ತೋರುವುದಾದ್ರೂ ಇದರ ಹಿಂದಿನ ಸಾಮಾಜಿಕ ವಿಪತ್ತು ಊಹೆಗೂ ಮೀರಿದ್ದು. ಜಪಾನ್ನ ಗ್ರಾಮಗಳಲ್ಲಿ ಈಗ 90 ಲಕ್ಷ ಮನೆಗಳು ನಿವಾಸವಿಲ್ಲದೆ ಖಾಲಿಯಾಗಿ ಬಿದ್ದಿವೆ. ಇವುಗಳನ್ನ ಗೋಸ್ಟ್ ಹೌಸ್ ಅಂತ ಕರೀತಿದ್ದಾರೆ. ಶಾಲೆಗಳಲ್ಲಿ ಮಕ್ಕಳಿಲ್ಲದೆ ಪ್ರತಿ ವರ್ಷ 100 ಶಾಲೆಗಳು ಮುಚ್ಚುತ್ತಿವೆ. ಸ್ಮಶಾನಗಳಲ್ಲಿ ದಟ್ಟಣೆ ಹೆಚ್ಚುತ್ತಿದ್ರೆ ಮಕ್ಕಳ ಆಸ್ಪತ್ರೆಗಳು ಬಿಕೋ ಎನ್ನುತ್ತಿವೆ. ಇಷ್ಟಕ್ಕೂ ಇಷ್ಟೊಂದು ಶ್ರೀಮಂತ ದೇಶದಲ್ಲಿ ಜನರು ಮದುವೆ ಮಾಡಿಕೊಳ್ಳಲು ಯಾಕೆ ಭಯ ಪಡ್ತಿದ್ದಾರೆ? ಮಕ್ಕಳನ್ನ ಹೆತ್ತು ಸಾಕುವುದನ್ನ ಒಂದು ಹೊರೆ ಎಂದು ಯಾಕೆ ಭಾವಿಸ್ತಿದ್ದಾರೆ? ದಿನಕ್ಕೆ 15 ಗಂಟೆಗಳ ಕಾಲ ಕಚೇರಿಗಳಲ್ಲಿ ಕೆಲಸ ಮಾಡೋ ಕರೋಶಿ ಎಂಬ ಕೆಲಸದ ಸಂಸ್ಕೃತಿ ಜಪಾನ್ ಯುವಕರ ಪ್ರಾಣಗಳನ್ನ ಹೇಗೆ ಕಸಿಯುತ್ತಿದೆ? ಒಂದು ಕಡೆ ತಾಂತ್ರಿಕತೆ ಬೆಳೆಯುತ್ತಿದ್ದರೂ ಕೆಲಸ ಮಾಡುವ ಕೈಗಳಿಲ್ಲದೆ ಫ್ಯಾಕ್ಟರಿಗಳು ಮುಚ್ಚುತ್ತಿರುವಾಗ ರೋಬೋಟ್ಗಳು ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಉಳಿಸಬಲ್ಲವ? ವೃದ್ಧರು 30% ದಾಟಿರುವ ಈ ಸಮಾಜದಲ್ಲಿ ಪಿಂಚಣಿಗಳನ್ನ ಕೊಡಲು, ವೈದ್ಯಕೀಯ ಸೌಕರ್ಯಗಳನ್ನ ಒದಗಿಸಲು ದೇಶದ ಖಜಾನೆಯ ಮೇಲೆ ಬೀಳ್ತಿರುವ ಹೊರೆ ಎಷ್ಟು? ಜಪಾನ್ ಸರ್ಕಾರ ಮಾಡ್ತಿರುವ ಹೋರಾಟ, ಇಮಿಗ್ರೇಷನ್ ಪಾಲಿಸಿಗಳಲ್ಲಿ ಮಾಡ್ತಿರುವ ಬದಲಾವಣೆಗಳು ಪುನಃ ಆ ದೇಶ ತನ್ನ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ವಿದೇಶಿಗರನ್ನ ಆಹ್ವಾನಿಸಬಲ್ಲದ ಎಂಬ ಪ್ರಶ್ನೆಗಳಿಗೆ ಉತ್ತರವೇ ಈ ವಿಡಿಯೋ. ಇದು ಕೇವಲ ಜಪಾನ್ನ ಕಥೆಯಲ್ಲ, ಭವಿಷ್ಯತ್ತಿನಲ್ಲಿ ವಿಶ್ವವೇ ಎದುರಿಸಲಿರುವ ಒಂದು ಜನಸಂಖ್ಯೆಯ ವಿಸ್ಫೋಟನಕ್ಕೆ ಮುನ್ನೆಚ್ಚರಿಕೆ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ವಿಡಿಯೋ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ. ಮೊದಲು ಜಪಾನ್ ಬಗ್ಗೆ ಸ್ವಲ್ಪ ಬೇಸಿಕ್ ವಿಷಯಗಳನ್ನ ಮಾತಾಡ್ಕೊಳ್ಳೋಣ. ಜಪಾನ್ ಅಂದ್ರೆ ಕೇವಲ ಪೆಸಿಫಿಕ್ ಮಹಾಸಾಗರದಲ್ಲಿರುವ ಒಂದು ಭೂಭಾಗ ಮಾತ್ರವಲ್ಲ. ಇದು ಸುಮಾರು 6800ಕ್ಕೂ ಹೆಚ್ಚು ಸಣ್ಣ ಸಣ್ಣ ದ್ವೀಪಗಳ ಸಮೂಹ. ಅದರಲ್ಲಿ ಮುಖ್ಯವಾಗಿ 4 ದ್ವೀಪಗಳು ಈ ದೇಶದ ಅಸ್ತಿತ್ವವನ್ನ ತೋರಿಸ್ತಿವೆ. ಉತ್ತರದಲ್ಲಿ ಚಳಿಗಾಲಗಳ ಮಧ್ಯೆ ಹಿಮದಿಂದ ತುಂಬಿರುವ ಹೊಕ್ವೈಡೋ, ದೇಶಕ್ಕೆ ಆರ್ಥಿಕ ಮತ್ತೆ ರಾಜಕೀಯ ಕೇಂದ್ರವಾದ ಅತಿ ದೊಡ್ಡ ದ್ವೀಪ ಹೊನ್ಶು. ಇಲ್ಲಿಯೇ ವಿಶ್ವ ಪ್ರಸಿದ್ಧ ನಗರಗಳಾದ ಟೋಕಿಯೋ, ಒಸಾಕಾ ಮತ್ತೆ ಕ್ಯೋಟೋಗಳಿವೆ. ಹಸಿರು ಪ್ರಕೃತಿಗೆ ಮತ್ತೆ ಪುರಾತನ ಸಂಪ್ರದಾಯಗಳಿಗೆ ಆಶ್ರಯವಾದ ಶಿಕೋಕು ಮತ್ತು ಅಗ್ನಿ ಪರ್ವತಗಳು, ಬಿಸಿ ನೀರಿನ ಬೊಗ್ಗೆಗಳಿಗೆ ಪ್ರಸಿದ್ಧವಾದ ನೈಋತ್ಯ ದ್ವೀಪ ಕ್ಯೋಶು. ಈ ದೇಶದ ಭೌಗೋಳಿಕ ರೂಪ ಎಷ್ಟು ವಿಚಿತ್ರವೆಂದ್ರೆ ಒಟ್ಟು ಭೂಭಾಗದಲ್ಲಿ 70%ಗಿಂತ ಹೆಚ್ಚು ಕೇವಲ ಪರ್ವತಗಳು ಮತ್ತೆ ಕಾಡುಗಳಿಂದಲೇ ತುಂಬಿದೆ. ಇದರಿಂದ ನಿವಾಸ ಯೋಗ್ಯ ಭೂಮಿ ತುಂಬಾ ಕಡಿಮೆ ಇರೋದ್ರಿಂದ ಜಪಾನ್ ಜನರು ಆ ಪರಿಮಿತ ಸ್ಥಳದಲ್ಲೇ ಅತ್ಯಂತ ಎತ್ತರದ ಕಟ್ಟಡಗಳನ್ನ, ಅದ್ಭುತವಾದ ಮೂಲ ಸೌಕರ್ಯಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಒಂದ್ ಕಡೆ ಪವಿತ್ರವೆಂದು ಭಾವಿಸುವ ಹಿಮದಿಂದ ತುಂಬಿದ ಫ್ಯುಜಿ ಪರ್ವತ ಪ್ರಕೃತಿ ಸೌಂದರ್ಯವನ್ನ ಹಂಚುತ್ತಿದ್ರೆ, ಮತ್ತೊಂದ್ ಕಡೆ ವಿಶ್ವವನ್ನೇ ಆಶ್ಚರ್ಯಗೊಳಿಸುವ ಅತ್ಯಾಧುನಿಕ ತಾಂತ್ರಿಕತೆಯೊಂದಿಗೆ ನಗರಗಳು ಜಪಾನ್ನ ಗೌರವವನ್ನ ತೋರಿಸ್ತವೆ. ಆದ್ರೆ ಈ ಸುಂದರ ದೇಶ ನಿತ್ಯವೂ ಪ್ರಕೃತಿ ವಿಕೋಪಗಳ ನೆರಳಲ್ಲೇ ಬದುಕುತ್ತದೆ. ಯಾಕಂದ್ರೆ ಜಪಾನ್ ರಿಂಗ್ ಆಫ್ ಫೈರ್ ಅಂತ ಕರೆಯಲ್ಪಡೋ ಅತ್ಯಂತ ಅಪಾಯಕಾರಿ ಭೂಕಂಪ ವಲಯದಲ್ಲಿದೆ. ಆದರೂ ಪ್ರತಿ ಭೂಕಂಪದ ನಂತರ ಮತ್ತಷ್ಟು ಬಲವಾಗಿ ಎದ್ದೇಳುವುದು ಈ ದೇಶದ ಜನರ DNA ಯಲ್ಲೇ ಇದೆ. ಪ್ರಸ್ತುತ ಜಪಾನ್ ಜನಸಂಖ್ಯೆ ಸುಮಾರು 12 ಕೋಟಿಯಷ್ಟಿದೆ. ವಿಶ್ವದಲ್ಲಿ ಇದು 11ನೇ ಸ್ಥಾನದಲ್ಲಿದೆ. ಈ ಸಂಖ್ಯೆಯ ಹಿಂದೆ ಒಂದು ಭಯಾನಕ ಸತ್ಯ ಅಡಗಿದೆ. ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 29% ಜನ, ಅಂದ್ರೆ ಪ್ರತಿ 3ರಲ್ಲಿ ಒಬ್ಬರು 65 ವರ್ಷ ಮೇಲ್ಪಟ್ಟ ವೃದ್ಧರೇ ಇದ್ದಾರೆ. ಇದರಿಂದ ಜಪಾನ್ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ವೃದ್ಧಾಪ್ಯಕ್ಕೆ ಜಾರುತ್ತಿರುವ ದೇಶವಾಗಿ ಮಾರ್ಪಟ್ಟಿದೆ. ಹಿಂದೆ ಜನಸಂಖ್ಯಾ ಬೆಳವಣಿಗೆಯಿಂದ ತುಂಬಿ ತುಳುಕಿದ ಜಪಾನ್ 2008ರಿಂದ ಕ್ರಮೇಣ ಕ್ಷೀಣಿಸಲಾರಂಭಿಸಿತು. ಇಂದು ಅಲ್ಲಿನ ಮರಣದ ದರ ಜನನದ ದರಕ್ಕಿಂತ ತುಂಬಾ ಹೆಚ್ಚಾಗಿದೆ. ಇದು ಕೇವಲ ಸಾಮಾಜಿಕ ಸಮಸ್ಯೆ ಮಾತ್ರವಲ್ಲ, ಆ ದೇಶದ ಭವಿಷ್ಯತ್ತು, ಆರ್ಥಿಕ ವ್ಯವಸ್ಥೆ ಮತ್ತೆ ಅವರ ಅಸ್ತಿತ್ವವನ್ನ ಪ್ರಶ್ನಿಸುತ್ತಿರುವ ಒಂದು ಮಹಾ ವಿಪತ್ತು. ಇದರಿಂದ ಒಂದು ಕಾಲದಲ್ಲಿ ಶ್ರಮಕ್ಕೆ ಹೆಸರಾದ ಜಪಾನ್ ಈಗ ಕೆಲಸ ಮಾಡುವ ಯುವ ಜನತೆ ಇಲ್ಲದೆ ಫ್ಯಾಕ್ಟರಿಗಳು ಮುಚ್ಚುವ ಸ್ಥಿತಿಗೆ ತಲುಪಿದೆ. ಜಪಾನ್ ಜನಸಂಖ್ಯಾ ಕುಸಿತ ಎಂದ್ರೆ ಕೇವಲ ಸಾಮಾಜಿಕ ಬದಲಾವಣೆ ಮಾತ್ರವಲ್ಲ, ಅದು ಆ ದೇಶದ ಆರ್ಥಿಕ ಮೂಲಗಳನ್ನ ಥಳಿಸುವ ಒಂದು ದೊಡ್ಡ ವಿಪತ್ತಾಗಿ ಮಾರ್ಪಟ್ಟಿದೆ. 1995ರಲ್ಲಿ ದೇಶದಲ್ಲಿ ಕೆಲಸ ಮಾಡುವ ಶಕ್ತಿಯುಳ್ಳ
ಯುವಜನತೆ ಸುಮಾರು 8 ಕೋಟಿ ಇತ್ತು. 2024ಕ್ಕೆ ಆ ಸಂಖ್ಯೆ 7 ಕೋಟಿಗೆ ಇಳಿದಿದೆ. ಮತ್ತೆ 2040ಕ್ಕೆ ಮತ್ತೊಂದು ಕೋಟಿ ಜನ ಕಡಿಮೆಯಾಗ್ತಾರೆ ಎಂದು ಅಂದಾಜು ಮಾಡುತ್ತಿರುವುದನ್ನ ನೋಡಿದ್ರೆ ಜಪಾನ್ ಫ್ಯಾಕ್ಟರಿಗಳು ವ್ಯಾಪಾರಗಳನ್ನ ನಡೆಸಲು ಮನುಷ್ಯರಿಲ್ಲದೆ ಎಂತಹ ಕಠಿಣ ಕಾಲವನ್ನ ಎದುರುಗೊಳ್ಳಲಿದೆ ಎಂಬುದು ಅರ್ಥವಾಗ್ತದೆ. ಈ ಜನಸಂಖ್ಯಾ ಕ್ಷೀಣತೆಯಿಂದ ಜಪಾನ್ನ ಗ್ರಾಮೀಣ ಪ್ರದೇಶಗಳು ಶೂನ್ಯವಾಗಿವೆ. ಪ್ರಸ್ತುತ ಸುಮಾರು 90 ಲಕ್ಷ ಮನೆಗಳು ನಿವಾಸವಿಲ್ಲದೆ ಹಾಳಾಗಿ ಅಕಿಯಾ ಅಥವಾ ಗೋಸ್ಟ್ ಟೌನ್ಗಳಾಗಿ ಮಾರ್ಪಡ್ತಿವೆ. ಇವುಗಳನ್ನ ಖರೀದಿಸಲು ಕನಿಷ್ಠ ಉಚಿತವಾಗಿ ಕೊಡ್ತೇವೆ ಎಂದ್ರೂ ತೆಗೆದುಕೊಳ್ಳಲು ಜನ ಮುಂದೆ ಬರ್ತಿಲ್ಲ. ಇದಕ್ಕೆ ಜೊತೆಯಾಗಿ ಆರ್ಥಿಕ ವ್ಯವಸ್ಥೆಗೆ ಮೇಲೆ ಪಿಂಚಣಿ ಹೊರೆ ಅಪಾರವಾಗಿ ಹೆಚ್ಚಾಗಿದೆ. ಒಂದು ಕಾಲದಲ್ಲಿ 10 ಯುವಕರು ಸೇರಿ ಒಬ್ಬ ವೃದ್ಧನ ಪಿಂಚಣಿ ಹೊರೆಯನ್ನ ಹೊತ್ತಿದ್ದರು. ಆದ್ರೆ ಈಗ ಒಬ್ಬ ವೃದ್ಧನನ್ನ ಸರಾಸರಿ 1.5 ಯುವಕರೇ ಬೆಂಬಲಿಸಬೇಕಾದ ಸ್ಥಿತಿ ಬಂದಿದೆ. ಇದರಿಂದ ದೇಶದ ಖಜಾನೆ ಖಾಲಿಯಾಗುವ, ಸಾಮಾಜಿಕ ಭದ್ರತಾ ವ್ಯವಸ್ಥೆ ಕುಸಿಯುವ ಅಪಾಯ ಎದುರಾಗಿದೆ. ಜಪಾನ್ ಸರ್ಕಾರ ಹಿಂದೆ ಮಾಡಿದ ಕೆಲವು ಐತಿಹಾಸಿಕ ತಪ್ಪುಗಳು ಈ ಸ್ಥಿತಿಯನ್ನ ಮತ್ತಷ್ಟು ಕೆಳಗಿಳಿಸಿವೆ. 1990ರ ದಶಕದಲ್ಲಿ ಆರ್ಥಿಕ ಬಬಲ್ ಸಿಡಿದಾಗ ಸರ್ಕಾರ ಕೇವಲ ಬ್ಯಾಂಕುಗಳನ್ನ ಮಾರುಕಟ್ಟೆಯನ್ನ ಉಳಿಸುವುದರ ಮೇಲೆಯೇ ಗಮನ ಹರಿಸಿತ್ತು. ಆದ್ರೆ ಬದಲಾಗ್ತಿರುವ ಜನಸಂಖ್ಯೆಯ ರೂಪವನ್ನ ಪೂರ್ತಿಯಾಗಿ ಕಡೆಗಣಿಸಿತ್ತು. ಅಲ್ಲದೆ ಜಪಾನ್ ತನ್ನ ಸಂಸ್ಕೃತಿ ಮತ್ತೆ ರಕ್ತ ಶುದ್ಧತೆಯನ್ನ ಕಾಪಾಡಿಕೊಳ್ಬೇಕೆಂಬ ಹಠದೊಂದಿಗೆ ದಶಕಗಳ ಕಾಲ ವಲಸೆ ವಿದೇಶಿಗರ ಬರುವಿಕೆಯ ಮೇಲೆ ಕಠಿಣ ನಿರ್ಬಂಧಗಳನ್ನ ವಿಧಿಸಿತ್ತು. ಇದರಿಂದ ಹೊರದೇಶಗಳಿಂದ ಯುವ ಕಾರ್ಮಿಕರು ಬರುವ ಅವಕಾಶವೇ ಇಲ್ಲದಂತಾಯಿತು. ಮಕ್ಕಳನ್ನ ಹೆತ್ತ ದಂಪತಿಗಳಿಗೆ ರಿಯಾಯಿತಿಗಳನ್ನ ಕೊಡುವುದರಲ್ಲಿಯೂ ಸರ್ಕಾರ ತುಂಬಾ ತಡವಾಗಿ ಸ್ಪಂದಿಸಿತ್ತು. ಅಲ್ಲಿಯವರೆಗೆ ಯುವಜನತೆ ಮದುವೆಗಳ ಮೇಲೆ ವಿರಕ್ತಿ ಬೆಳೆಸಿಕೊಂಡು ಒಂಟಿತನಕ್ಕೆ ರೂಢಿಯಾಗಿದ್ದರು. 2025ಕ್ಕೆ ಸ್ಥಿತಿಯ ತೀವ್ರತೆಯನ್ನ ಗಮನಿಸಿದ ಸರ್ಕಾರ ಈಗ ಯುದ್ಧ ಮಟ್ಟದಲ್ಲಿ ಕ್ರಮಗಳನ್ನ ಕೈಗೊಳ್ಳುತ್ತಿದೆ. ಟೋಕಿಯೋದಂತಹ ನಗರಗಳಲ್ಲಿ ಪ್ರತಿ ಮಗುವಿಗೆ ತಿಂಗಳಿಗೆ 5,000 ಯೆನ್ ಸಹಾಯ ಒದಗಿಸುವುದರೊಂದಿಗೆ ಉಚಿತ ಚೈಲ್ಡ್ ಕೇರ್ ಕೇಂದ್ರಗಳನ್ನ ದೊಡ್ಡ ಮಟ್ಟದಲ್ಲಿ ಸ್ಥಾಪಿಸುತ್ತಿದೆ. ಇಷ್ಟೇ ಅಲ್ಲದೆ ಕೆಲಸ ಮಾಡುವವರಿಲ್ಲದೆ ನಿವೃತ್ತಿ ವಯಸ್ಸನ್ನ ನೇರವಾಗಿ 70 ವರ್ಷಕ್ಕೆ ಹೆಚ್ಚಿಸುವ ದಿಕ್ಕಿನಲ್ಲಿ ಹೆಜ್ಜೆಗಳನ್ನ ಇಡ್ತಿದೆ. ಅಂದರೆ ವಿಶ್ರಾಂತಿ ತೆಗೆದುಕೊಳ್ಬೇಕಾದ ವಯಸ್ಸಲ್ಲಿಯೂ ಜಪಾನ್ ಹಿರಿಯರು ಕಚೇರಿಗಳಿಗೆ ಹೋಗಬೇಕಾದ ದುಸ್ಥಿತಿ ಉಂಟಾಗಿದೆ. ಆದ್ರೆ ತಾಂತ್ರಿಕತೆಯ ಮೂಲಕ ಈ ಸಮಸ್ಯೆಯನ್ನ ದಾಟಬೇಕೆಂದು ಜಪಾನ್ ಭಾವಿಸಿ ರೋಬೋಟ್ಗಳನ್ನ ಕ್ಷೇತ್ರಕ್ಕೆ ಇಳಿಸಿತ್ತು. ಆದ್ರೆ ಇಲ್ಲಿಯೇ ಒಂದು ಮೂಲಭೂತ ತತ್ವವನ್ನ ಮರೆತು ಹೋಯಿತು. ರೋಬೋಟ್ಗಳು ವಸ್ತುಗಳನ್ನ ತಯಾರಿಸಬಲ್ಲವು, ಆದ್ರೆ ಅವು ಮನುಷ್ಯರಂತೆ ಶಾಪಿಂಗ್ ಮಾಡೋದಿಲ್ಲ, ತೆರಿಗೆ ಕಟ್ಟೋದಿಲ್ಲ ಅಥವಾ ಆರ್ಥಿಕ ವ್ಯವಸ್ಥೆಯನ್ನ ನಡೆಸುವ ಖರ್ಚು ವೆಚ್ಚ ಮಾಡೋದಿಲ್ಲ. ಆದ್ದರಿಂದ ಜಪಾನ್ ಈಗ ತನ್ನ ಕೊನೆಯ ಪ್ರಯತ್ನವಾಗಿ ವಿದೇಶಿಗರಿಗೆ ಬಾಗಿಲು ತೆರೆಯುತ್ತಿದೆ. 2040ಕ್ಕೆ ಸುಮಾರು 67 ಲಕ್ಷ ವಿದೇಶಿ ಕಾರ್ಮಿಕರು ಬೇಕು ಎಂದು ಗುರುತಿಸಿ ಭಾರತ, ವಿಯೆಟ್ನಾಂದಂತಹ ದೇಶಗಳಿಂದ ನರ್ಸ್ಗಳನ್ನ, ಇಂಜಿನಿಯರ್ಗಳನ್ನ ಆಹ್ವಾನಿಸುತ್ತಿದೆ. ಆದ್ರೆ ಭಾಷಾ ಪರವಾದ ತೊಂದರೆಗಳು, ವಿದೇಶಿಗರನ್ನ ತ್ವರಿತವಾಗಿ ಸ್ವೀಕರಿಸದ ಅಲ್ಲಿನ ಸಾಮಾಜಿಕ ವಾತಾವರಣ ಈಗ ಈ ಪ್ರಯತ್ನಗಳಿಗೆ ಅಡ್ಡಿಯಾಗ್ತಿದೆ. ಭಾಷಾ ನೈಪುಣ್ಯ ಇಲ್ಲದಿರುವುದು ಮತ್ತೆ ಕಡಿಮೆ ವೇತನಗಳಿಂದ ವಿದೇಶಿಗರು ಕೂಡ ಜಪಾನ್ಗಿಂತ ಇತರ ದೇಶಗಳ ಕಡೆಗೆ ಮುಖ ಮಾಡುತ್ತಿದ್ದಾರೆ. ಒಟ್ಟಾರೆಯಾಗಿ ಜಪಾನ್ ಎದುರಿಸುತ್ತಿರುವ ಈ ವಿಪತ್ತು ವಿಶ್ವದ ದೇಶಗಳಿಗೆ ಒಂದು ಪಾಠ. ಅಭಿವೃದ್ಧಿ ಎಂದ್ರೆ ಕೇವಲ ರೋಬೋಟ್ಗಳು, ಬುಲೆಟ್ ರೈಲ್ಗಳು ಮಾತ್ರವಲ್ಲ, ದೇಶದ ಭವಿಷ್ಯತನ್ನ ಭುಜದ ಮೇಲೆ ಹೊತ್ತು ನಡೆಸುವ ಯುವಶಕ್ತಿಯನ್ನ ಕಾಪಾಡಿಕೊಳ್ಳುವುದು ಎಂದು ಜಪಾನ್ ಇಂದು ಸಾಬೀತುಪಡಿಸುತ್ತಿದೆ. ಜಪಾನ್ನ ಪ್ರಸ್ತುತ ಸ್ಥಿತಿ ವಿಶ್ವದ ದೇಶಗಳೆಲ್ಲಕ್ಕೂ ಒಂದು ಅತ್ಯಂತ ಗಂಭೀರ ಎಚ್ಚರಿಕೆ. ಕೇವಲ ಆರ್ಥಿಕ ಸಂಪತ್ತು, ಮಿನುಗುವ ಆಕಾಶವನ್ನ ಮುಟ್ಟುವ ಕಟ್ಟಡಗಳು ಮತ್ತೆ ಅದ್ಭುತ ತಾಂತ್ರಿಕತೆ ಮಾತ್ರ ಒಂದು ದೇಶವನ್ನ ಜೀವಂತವಾಗಿರಿಸಲಾರವು ಎಂದು ಜಪಾನ್ ಉದಾಹರಣೆ ನಮಗೆ ಸ್ಪಷ್ಟಪಡಿಸುತ್ತಿದೆ. ಒಂದು ಸಮಾಜ ಮನುಕುಲತೆಯನ್ನ ಮುಂದುವರಿಸಬೇಕಾದ್ರೆ ಅಲ್ಲಿ ನಗುತ್ತಾ ಆಡುವ ಬಾಲ್ಯ, ಹೊಸ ಆಶಯಗಳೊಂದಿಗೆ ಮುಂದಡಿ ಇಡುವ ಯುವಶಕ್ತಿ ಅತ್ಯಂತ ಮುಖ್ಯ. ಇವುಗಳಿಲ್ಲದಿದ್ರೆ ಎಷ್ಟೇ ರೋಬೋಟ್ಗಳು ಬಂದರೋ, ಎಷ್ಟೇ ಕೃತಕ ಬುದ್ಧಿಮತ್ತೆ ಲಭ್ಯವಾದ್ರೂ ಆ ದೇಶ ಕೇವಲ ಆತ್ಮವಿಲ್ಲದ ಒಂದು ಯಂತ್ರದಂತೆ ಉಳಿದು ಬಿಡುತ್ತದೆ. ಪ್ರಸ್ತುತ ಜಪಾನ್ ಒಂದು ಅಂತಾರಾಷ್ಟ್ರೀಯ ಪ್ರಯೋಗಶಾಲೆಯಾಗಿ ಮಾರ್ಪಟ್ಟಿದೆ. ಯಾಕಂದ್ರೆ ಜಪಾನ್ ಇಂದು ಎದುರಿಸುತ್ತಿರುವ ಜನಸಂಖ್ಯಾ ಸಂಕ್ಷೋಭವನ್ನ ಭವಿಷ್ಯತ್ತಿನಲ್ಲಿ ದಕ್ಷಿಣ ಕೊರಿಯಾ, ಚೀನಾ ಮತ್ತೆ ಕೊನೆಗೆ ಭಾರತದಂತಹ ದೇಶಗಳು ಸಹ ಎದುರುಗೊಳ್ಳಬಹುದು. ಜಪಾನ್ ಈ ವಿಪತ್ತಿನಿಂದ ಹೊರಬರುವುದಕ್ಕೆ ಅನುಸರಿಸುವ ವಿಧಾನಗಳು, ಮಾಡುವ ಪ್ರಯೋಗಗಳು ವಿಶ್ವದ ದೇಶಗಳಿಗೆ ಒಂದು ದಾರಿದೀಪವಾಗಿ ನಿಲ್ತವೆ. ಜಪಾನ್ನಂತಹ ಮಹಾನ್ ಸಂಸ್ಕೃತಿ, ಸರಿಸಾಟಿ ಇಲ್ಲದ ಶಿಸ್ತು ಮತ್ತೆ ಸೃಜನಶೀಲತೆ ಇರುವ ದೇಶ ನಿಧಾನವಾಗಿ ಕಣ್ಮರೆಯಾದ್ರೆ ಅದು ಕೇವಲ ಆ ದೇಶಕ್ಕಲ್ಲ, ಒಟ್ಟು ಮಾನವ ಕುಲಕ್ಕೆ ಒಂದು ತೀರದ ನಷ್ಟ. ಯಾಕಂದ್ರೆ ಆಧುನಿಕ ವಿಶ್ವಕ್ಕೆ ಜಪಾನ್ ನೀಡಿದ ತಾಂತ್ರಿಕ ಜ್ಞಾನ ಮತ್ತೆ ಕಲಾತ್ಮಕ ಮೌಲ್ಯಗಳು ಅತ್ಯಮೂಲ್ಯವಾದವು. ಅಭಿವೃದ್ಧಿಯ ಕಡೆಗೆ ಓಡ್ತಿರುವ ಕ್ರಮದಲ್ಲಿ ನಾವು ಮಾನವ ಸಂಬಂಧಗಳನ್ನ, ಕುಟುಂಬ ವ್ಯವಸ್ಥೆಯನ್ನ ಮತ್ತೆ ಮುಂದಿನ ಪೀಳಿಗೆಯನ್ನ ನಿರ್ಮಿಸುವ ಜವಾಬ್ದಾರಿಯನ್ನ ನಿರ್ಲಕ್ಷಿಸಿದ್ರೆ ಎಂತಹ ಪರಿಸ್ಥಿತಿಗಳು ಬರ್ತವೆ ಅನ್ನೋದಕ್ಕೆ ಜಪಾನ್ ಇಂದು ವಿಶ್ವಕ್ಕೆ ನಿಶಬ್ದವಾಗಿ ತೋರಿಸುತ್ತಿದೆ. 2070ಕ್ಕೆ ಜಪಾನ್ ಮತ್ತೆ ತನ್ನ ಹಳೆಯ ವೈಭವವನ್ನ ಪಡೆದು ಮರಳಿ ಜನರಿಂದ ತುಂಬಿ ತುಳುಕುತ್ತಾ
ಅಥವಾ ನಿಜವಾಗಿಯೂ ಒಂದು ಖಾಲಿ ದೇಶವಾಗಿ ಉಳಿದು ಬಿಡ್ತದೆಯಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.